ಕಳೆದ ಕೆಲವು ದಿವಸಗಳಿಂದ ಶಾಲೆಗಳ ಡ್ರೆಸ್ ಕೋಡ್ಗಳ ಬಗ್ಗೆ ಹಲವಾರು ವಿವಾದಗಳು ಸೃಷ್ಟಿಯಾಗಿತ್ತು. ಅದು ಹೈಕೋರ್ಟಿನ ಮೆಟ್ಟಿಲು ಕೂಡ ಏರಿತ್ತು. ಎರಡೂ ಕಡೆ ಬಿಸಿ ವಾತಾವರಣವನ್ನು ಕೂಡ ನಾವು ನೋಡಿದ್ದೇವೆ. ನಾವು ಎಲ್ಲರಿಗೂ ಕೂಡ ಶಾಂತಿಯಿಂದ ಇರಬೇಕು. ಇದು ಹೈಕೋರ್ಟಿನ ಮೆಟ್ಟಿಲು ಏರಿದ್ರಿಂದ ನ್ಯಾಯಾಲಯದಲ್ಲಿ ಏನಾಗ್ತದೆ ಅನ್ನೋದನ್ನು ನಾವೆಲ್ಲರೂ ಗೌರವಿಸಬೇಕಾಗ್ತದೆ ಅನ್ನೋಂಥ ಮಾತನ್ನು ನಾನು ಹೇಳ್ಕೊತ ಬಂದಿದ್ದೇನೆ. ಇವತ್ತು ಕೂಡ ಆ ಮಾತನ್ನು ಹೇಳಿದ್ದೆ. ಬೆಳಗ್ಗೆ ನಾನು ವಿಶೇಷವಾಗಿ ಮಕ್ಕಳಲ್ಲಿ ಗೊಂದಲ ಕಡಿಮೆ ಆಗಿದೆ. ಕಳೆದ 2 ದಿವಸದಿಂದ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ, ಎಲ್ಲಿ ಕೂಡ ನಡೆದಿಲ್ಲ. ಆದರೆ ಹೊರಗಡೆಯವರ ಪ್ರಚೋದನೆ ಕೆಲವು ಕಡೆ ನಾವು ನೋಡ್ತಾ ಇರೋದ್ರಿಂದ ಅವರು ಕೂಡ ಶಾಂತವಾಗಿರಬೇಕು ಅನ್ನುವಂಥ ಮನವಿಯನ್ನು ಇವತ್ತು ಬೆಳಗ್ಗೆ ನಾನು ಮಾಧ್ಯಮ ಕೂಡ ಮಾಡಿದ್ದೇನೆ. ಈಗ ಏನಾದ್ರೂ ಕೆಲವು ದೃಶ್ಯಾವಳಿಗಳೆಲ್ಲ ಕಳೆದ 2 ದಿವಸಗಳ ಹಿಂದಿರುವಂಥ ದೃಶ್ಯಾವಳಿಗಳು ಸದ್ಯಕ್ಕೆ ಶಾಲಾ ಆವರಣಗಳು, PUC ಕಾಲೇಜ್ ಆವರಣಗಳು, ಕಾಲೇಜ್ ಆವರಣಗಳು, ಮಕ್ಕಳೆಲ್ಲರೂ ಕೂಡ ಸಂಯಮದಿಂದ ವರ್ತಿಸ್ತಾ ಇದ್ದಾರೆ. ಮಕ್ಕಳು ಶಾಲಾ ಆವರಣದಲ್ಲಿ, PUC ಕಾಲೇಜ್ ಆವರಣದಲ್ಲಿ ಸಂಯಮದಿಂದ ವರ್ತಿಸ್ತಾ ಇದ್ದಾರೆ. ಅವರಿಗೆ ನಾನು ಅತ್ಯಂತ ಪ್ರೀತಿದಾಯಕವಾದಂಥ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛಪಡ್ತೀನಿ. ಮೊದಲು ಸಿಂಗಲ್ ಜಡ್ಜಿನ ಅವರ ಮುಂದೆ, ಆನರಬಲ್ ಜಸ್ಟಿಸ್ ಮುಂದೆ ನಡೆದು, ಇವತ್ತು 3 ಜಡ್ಜಸ್ ಬೆಂಚ್ ಮುಂದೆ, ಮುಖ್ಯ ನಮ್ಮ ಹೈಕೋರ್ಟಿನ ನ್ಯಾಯಾಧೀಶರ ಮುಂದೆ ನಡೆದಂಥ ವಿಚಾರಣೆಯಲ್ಲಿ ಅವರು ಆದೇಶವನ್ನು ಮಾಡಿದ್ದಾರೆ. ನಾವು ಇದನ್ನು ಡೇ ಟು ಡೇ ಬೇಸಿಸ್ ಮೇಲೆ ಹಿಯರ್ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲರೂ ಶಾಂತಿ ಕಾಪಾಡ್ಕೋಬೇಕು. ಶಾಂತಿ ಆಗಬೇಕಾದ್ರೆ ಕಾಲೇಜಿನಲ್ಲಿ ಯಾವುದೇ ಧಾರ್ಮಿಕವಾದಂಥ ಡ್ರೆಸ್ಸನ್ನು ಹಾಕ್ಕೊಳ್ಳೋದು ಬೇಡ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಶಾಲೆಗಳು ಪ್ರಾರಂಭ ಆಗೋದಕ್ಕೆ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಒಂದು ಕಡೆ ಶಾಲಾ ಕಾಲೇಜ್ ಆವರಣದಲ್ಲಿ ಶಾಂತಿ ನೆಲೆಸಬೇಕು. ಎಲ್ಲ ಮಕ್ಕಳು ಯಾವುದೇ ಭೇದ ಭಾವ ಇಲ್ಲದೆ ಒಗ್ಗಟ್ಟಾಗಿ ವಿದ್ಯಾರ್ಜನೆಯನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಕೂಡ ಮೇಂಟೈನ್ ಮಾಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರದಿದೆ. ಹೀಗಾಗಿ ನಾವೆಲ್ಲ ಎಜುಕೇಷನ್ ಮಂತ್ರಿಗಳು, ಹೋಮ್ ಮಿನಿಸ್ಟರ್ಸು, ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳು, ಪೊಲೀಸಿನ ಹಿರಿಯ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಸೋಮವಾರದಿಂದ 10ನೇ ತರಗತಿವರೆಗೆ ಹೈಸ್ಕೂಲ್ವರೆಗೂ ಕೂಡ ಕಾಲೇಜ್ ಪ್ರಾರಂಭ ಆಗುತ್ತೆ. 2ನೇ ಸ್ಟೇಜಲ್ಲಿ PUC ಮತ್ತು ಡಿಗ್ರಿ ಕಾಲೇಜುಗಳನ್ನು ಆರಂಭ ಮಾಡ್ತೀವಿ. 1ನೇ ಸ್ಟೇಜಲ್ಲಿ ಸೋಮವಾರ ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡ್ತೀವಿ. ಅಪ್ ಟು SSLC, ಅಪ್ ಟು 10th ಸ್ಟ್ಯಾಂಡರ್ಡ್, ಅಪ್ ಟು 10ನೇ ತರಗತಿ. ನಿನ್ನ ಬುದ್ಧಿವಂತ ಅಂತ ಅಂದ್ಕೊಂಡೆ. ಆಮೇಲೆ 2nd ಸ್ಟೇಜಲ್ಲಿ PUCಗಳ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ. ನಾಳೆ ಸಾಯಂಕಾಲ ನಾವೆಲ್ಲ ಸಚಿವರು ಒಟ್ಟಿಗೆ ಸಾಯಂಕಾಲ 5 ಗಂಟೆಗೆ ವಿಡಿಯೋ ಕಾನ್ಫರೆನ್ಸನ್ನು ಮಾಡ್ತಾಯಿದ್ದೇನೆ. ಎಲ್ಲ DCಗಳು, SPಗಳು, DDPI ಮತ್ತು ZPCO ಅವರು ಒಳಗೊಂಡಂಥ ಒಂದು ವಿಡಿಯೋ ಕಾನ್ಫರೆನ್ಸನ್ನು ಮಾಡ್ತೇನೆ. ಒಂದು ಅಲ್ಲಿರುವಂಥ ಜಿಲ್ಲೆಗಳಲ್ಲಿರುವಂಥ ಗ್ರೌಂಡ್ ಸ್ಥಿತಿ ಏನಿದೆ ಅನ್ನೋದನ್ನು ಪಡ್ಕೊಂಡು ಅವ್ರ ಕೆಲವು ಡೈರೆಕ್ಷನ್ಸನ್ನು ಕೂಡ ನಾವು ಕೊಡೋನಿದ್ದೇನೆ. मुझे तो बस हो गया है, रोज तरकारी वालों का इंतजार करूं, फिर दाम कम करने के लिए उनसे रिक्वेस्ट करूं. अरे दीदी, अब बिगोज है ना,
वो भी बेस्ट क्वालिटी के साथ, अच्छे डिस्काउंट के साथ, 30 मिनट में आपके घर तक। सच में? जी हाँ। क्या नाम बताया आपका? बिगोज। अभी डाउनलोड करो और घर बैठे जो चाहे वो मंगाओ।